ನೀವು ಏನು ವರ್ಕ್ ಮಾಡೋದು? 120 ಹಾಕಿ. ಸೊ ತುಂಬ ಥ್ಯಾಂಕ್ಸ್. ಒಂದು 700 ಮೀಟ್ರ್ ಅಷ್ಟೇ ತಳ್ಳಿರೋದು, ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಒಳಗಡೆ. ವಾವ್, ಇಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಟೈಮ್ ಆಗ್ತಾಯಿದೆ. ಯಾವುದೇ ಕಾರಣಕ್ಕೂ ಪೆಟ್ರೋಲ್ ನೋಡ್ಕೊಳ್ದಲ್ಲೇ ಗಾಡಿ ಎತ್ತಬೇಡಿ. ನಾನು ಇವತ್ತು ಯಾಮಾರ್ಬಿಟ್ಟೆ. ಸಿಂಗಲ್ಸಾಗಿ ಹಿಂಗೆ ಎತ್ಬಿಡೋಣ. ಕಮಿಟ್ ಆದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಬಂದ್ವಿ, ಪ್ರತಿಯೊಂದು ಅಪ್ಡೇಟ್ ಮಾಡಬೇಕು, ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಟೈಮ್ ಕೊಡಬೇಕು, ಒಂದೊಂದು ಬರ್ಡೇಗಳಿಗೆ ವಿಶ್ ಮಾಡಬೇಕು, ಅದು ನೆನಪಲ್ಲಿ ಬೇರೆ ಇಟ್ಕೊಬೇಕು ಅದನ್ನು. ಓಕೆ, ಹಾಂ ಸರ್ ಹೋಗೋಣ. ಹಾಂ ನಮ್ಮದು ಬೆಂಗಳೂರ. ಹಾಂ ಪೀಣ್ಯ. ಹಾಂ ಸೆಕೆಂಡ್ ಸ್ಟೇಜು. ನೀವು ಏನು ವರ್ಕ್ ಮಾಡೋದು? ಡ್ರೈವರಾ? ಓ, ಅದಕ್ಕೇನೆ ನಿಲ್ಸಿದ್ದೀರಾ ಪಕ್ಕ? ಹೌದು ಸರ್, ಹೌದು. ನಾನು ತುಂಬ ಮಾಡ್ತೀನಿ ಸರ್. ಯಾವ ಇವೆಲ್ಲ ಬಿಡೋದಿಲ್ಲ. ಯಾಕಂದ್ರೆ ನಾನೊಂದು ನಂಬೋದನ್ನ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಬೇರೆಯವ್ರು ಒಬ್ಬರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಥಾಟ್ ನಾನು ನಂಬ್ತೀನಿ. ಸೊ ಬಸ್ ಒಂಚೂರು ಎಲ್ಲೋ ಹೋಗ್ಬೇಕು ಹಾಕೊಡಿ ಬಸ್. ಒಂದು 120 ಹಾಕಿ. ಅಲ್ಲಿ ಪೆಟ್ರೋಲ್ ತಂದ್ವಿ. ಸರ್ ನಿಮ್ಮ ಹೆಸರು? ಸರ್ ನಮ್ಮದು ಯೂಟ್ಯೂಬ್ ಇದೆ. ಸೊ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸರ್. ಅಥರ್ವ ವೈಬ್ಸ್ ಅಂತ ನಾನು ಬೈಕ್ ಲಾಗ್ ಮಾಡ್ತೀನಿ. ಅಥರ್ವ ವೈಬ್ಸು ಬೈಕ್ ಲಾಗ್ ಮಾಡ್ತೀನಿ. ಗೈಸ್ ನೋಡಿ, ಇವತ್ತು ಪೆಟ್ರೋಲ್ ಖಾಲಿ ಆಯಿತು. ಇವ್ರು ನೋಡಿ, ಇವರು ಹೆಲ್ಪ್ ಮಾಡಿದ್ರು. ಆ್ಯಕ್ಚುಲಿ ಇವರು ಡ್ರೈವರೇ. ಸೊ ಒಬ್ಬರು ಡ್ರೈವರ್ಗಳಿಗೆ ತುಂಬ ಇದಿರುತ್ತೆ, ಗ್ರ್ಯಾಟಿಟ್ಯೂಡ್ ಇರುತ್ತೆ. ಸೊ ತುಂಬ ಥ್ಯಾಂಕ್ಸ್ ಸರ್. ಕಾಲ ಮುಗಿದರು ನಿಲ್ಲದು ಅಧ್ಯಾಯ, ಪುಣ್ಯಾತ್ಮ. ತುಂಬ ಥ್ಯಾಂಕ್ಸ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ನೋಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಿಗೋಣ ಸರ್. ಹೌದಾ? ಇಲ್ಲ, ನಾನು ಹೆಲ್ಪೇ ಕೇಳಿಲ್ಲ. ಹಿಂಗೆ ಬರ್ತಾ ಇದ್ದೆ, ಅವಾಗ ಸರ್ ಏನಾಗಿದೆ ಅಂತ ಕೇಳಿ ಇದು ಮಾಡಿದ್ರು. ತುಂಬ ಖುಷಿ ಆಯ್ತು ಸರ್. ನಮ್ಮ ಹುಡುಗ ಕಣ್ರಿ. ಹೌದಾ? ಹಾಂ. ಓಕೆ ಸರ್, ಸಿಗೋಣ ಸರ್. ಥ್ಯಾಂಕ್ಸ್. ಹಾಂ ಅಜಯ್, ಬರ್ತೀನಿ ಅಜಯ್. ಇವಾಗ ಫಸ್ಟ್ ಟೈಮು ಟಿ ಶರ್ಟ್ ಹಾಕ್ಕೊಂಡಿದ್ದೆ. ಅದನ್ನು ಕರೆಕ್ಟಾಗಿ ಗಾಯ್ಸ್ ಒಂದು 700 ಮೀಟ್ರ್ ಅಷ್ಟೇ ತಳ್ಳಿರೋದು, ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಒಳಗಡೆ. ಫುಲ್ ವೆಯ್ಟು. ಇಂಥ ಒಂದು 20 kg ಲಗೇಜ್ ಬೇರೆ ಇದೆ. ಗಾಡಿನೇ ತುಂಬ ಬರುತ್ತೆ ಬಸ್. 180 ಅರೌಂಡ್ 200 ರೀಚ್ ಆಗುತ್ತೆ ಗಾಡಿ ವೆಯ್ಟು. ಸದ್ಯ ಯಾರೋ ಪುಣ್ಯಾತ್ಮ ಅಂದ್ಕೊಬೇಕು. ಸದ್ಯ ಅವರೇ ನಿಲ್ಲಿಸಿ ಸರ್ ಏನಾಯಿತು ಅಂತ ಕೇಳಿ ಅಲ್ಲಿ ಗಾಡಿ ಹಾಕಿ ಅಂತ ಹಾಕ್ಸಿ ಪೆಟ್ರೋಲ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ. ವಾವ್, ಇಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಟೈಮ್ ಆಗ್ತಾಯಿದೆ. ಕೊರೋನಾ ಬಂದ್ರೂ ನಮ್ಮ ಇಂಡಿಯನ್ಸ್ ಉಳಿದಿರೋದು ಇದೇ ರೀಸನ್ಗೋಸ್ಕರ. ಅದರಲ್ಲೂ ಕರ್ನಾಟಕದವರು ವಿಶಾಲ ಹೃದಯದವರು. ಮತ್ತು ಇನ್ನೊಂದು ಸಲ ಪ್ರೂವ್ ಆಗೋಯ್ತು. ವಾವ್, ಕ್ರೇಜಿ. ತುಂಬ ಖುಷಿ ಆಯಿತು. ಭಯ ಬೇರೆ ಆಗ್ಬಿಟ್ಟಿತ್ತು. ಶೋ ಬೇರೆ ಇದೆ ಬಸ್ ಇವತ್ತು. ಲೇಟ್ ಗಿಟ್ ಆಯ್ತೇನೋ ಆಯ್ತು ಅಂದರೆ ಅಷ್ಟೇ ನಮ್ಮ ಸರ್ರು ಹೊಡೆದಾಕ್ಬಿಡ್ತಾರೆ ನಮಗೆಲ್ಲ. ಉಫ್ ಗೈಸ್, ನಾನು ಹೇಳ್ತಾರದಷ್ಟೇ, ಎಸ್ಪೆಷಲಿ ಎನ್ಫೀಲ್ಡು, ರಾಯಲ್ ಎನ್ಫೀಲ್ಡು ಅಂತೇನು ಹೆವಿ ಗಾಡಿಗಳು ಇಟ್ಕೊಂಡಿರೋರಿಗೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ನೋಡ್ಕೊಳ್ದಲ್ಲೇ ಗಾಡಿ ಎತ್ತಬೇಡಿ. ನಾನು ಇವತ್ತು ಯಾಮಾರ್ಬಿಟ್ಟೆ. ಪೆಟ್ರೋಲ್ ನೋಡ್ಕೊಬೇಕಿತ್ತು. ನನ್ನ ಫ್ರೆಂಡು ಪಾಪ ಮರೆತುಬಿಟ್ಟ ಹೇಳೋದು. ಆ್ಯಕ್ಚುಲಿ ಅವನು ತುಂಬ ದಿನ ಆಗಿತ್ತು ಗಾಡಿ ತೆಗೆದು. ನಾನು ಇವತ್ತು ಮೈಸೂರಿಗೆ ಹೋಗಿ ಬರ್ತೀನಿ ಅಂತ ಎತ್ಕೊಂಬರೋಣ ಅಂತ ಹೋಗಿ ಎತ್ಕೊಂಡೆ. ಆ್ಯಕ್ಚುಲಿ ನಂದೇ ತಪ್ಪು, ಪೆಟ್ರೋಲ್ ನೋಡ್ಕೊಬೇಕಿತ್ತು. ನೀವು ಯಾರು ಆ ಥರ ತಪ್ಪು ಮಾಡಬೇಡಿ. ಎಲ್ಲೇ ಹೋಗಲಿ, ದೊಡ್ಡ ಗಾಡಿ ಆಗಲಿ ಚಿಕ್ಕ ಗಾಡಿ ಆಗಲಿ, ಪೆಟ್ರೋಲ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಹೋಗ್ರಿ. ಸೇಫ್ ರೈಡ್ ಮಾಡಿ. ಲವ್ ಅಣ್ಣ ಸಿಕ್ಕಾಪಟ್ಟೆ ಫೀಲಿಂಗ್ ಹೇಳಿದ್ದಾರೆ. ಯಾವ್ದಾರು ಫೀಲಿಂಗ್ಸ್ ಆಗಿ ಬಾರ್ಸು. ಬರ್ಬೇಕು ಹೇಳ್ರು ಹೋಗ್ಲಿ. $1020 ಹಾಕಿ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಎಲ್ಲ ಆಡೋಂಗಿಲ್ಲ ಚಿನ್ನಿ. ನೀನು ನಿಮ್ಮ ಹುಡುಗಂಗೆ ಹೇಳ್ಬಿಡ್ತೀನಿ ಆಮೇಲೆ. ನೋಡು, ನಾನು ತಂದಾಗಲೇ ನಿನ್ನ ಪೆಟ್ರೋಲ್ ಖಾಲಿ ಆಗಬೇಕಾ? ಇಲ್ಲಿವರೆಗೂ ಬರಬೇಕು ತಾನೇ ನೀನು? ಏನಮ್ಮ ನೀನು.
ಅದ್ರಲ್ಲಿ ಬೇರೆ ನಾನು ಫಿಸಿಕಲ್ ಬೇರೆ ಸಣ್ಣ ಇದ್ದೀನಿ, ನಿನ್ನ ತಳ್ಳಕ್ ಬೇರೆ ಆಗಲ್ಲ. ಆಯ್ತು ಬಿಡು. ಅಯ್ಯೋ ಬೇಡ ಗುರು ರೋದ್ನೆ ನನಗೆ. ನಾನು ಸಾರ ಆಗಿದ್ದಿದ್ರೆ ಅಟ್ಲೀಸ್ಟ್ ಬಂಕ್ ಹತ್ರನಾರ ಬರ್ತಿದ್ಲು, ನೀನು ಅದನ್ನೂ ಬರಲಿಲ್ಲ. ಈಗ ಬುದ್ಧಿ ಕಲಿಸಿಲ್ಲ ನಿನಗೆ ನಮ್ಮ ಹುಡುಗ, ಬುದ್ಧಿ ಕಲಿಸಿಲ್ಲ. ಇನ್ಮೇಲೂ ಎಲ್ಲೂ ಕೈ ಕೊಡ್ಬೇಡ ಚಿನ್ನಿ, ಶಿಸ್ತಾಗಿ ಹೋಗೋಣ. ಮೈಸೂರು ಶೋ ಮುಗಿಸ್ಕೊಳ್ಳೋಣ, ಅಂದೇನು ಮಂಡ್ಯ ಹೋಗೋಣ, ಶೋ ಮುಗಿಸ್ಕೊಳ್ಳೋಣ, ರಿಟರ್ನ್ ಬಂದ್ಬಿಡೋಣ, ಸರಿನಾ? ನಿನಗೆ ಲಾಸ್ಟಿಗೆ ನಾನು ವಾಟರ್ ವಾಶ್ ಓಡಿಸ್ತೀನಿ, ಕ್ಲಿಯರಾ? ಸ್ನಾನ ಮಾಡಿಸ್ತೀನಿ, ಜಿಲಿ 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 ಸ್ನಾನ ನಿನಗೆ. ಸಿಂಗಲ್ಸ್ ಆಗಿ ಹಿಂಗೆ ಇದ್ಬಿಡೋಣ. ಕಮಿಟ್ ಆದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಬಂದ್ವಿ, ಪ್ರತಿಯೊಂದು ಅಪ್ಡೇಟ್ ಮಾಡಬೇಕು, ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಟೈಮ್ ಕೊಡಬೇಕು, ಒಂದೇನು ಬರ್ಡೇಗಳಿಗೆ ವಿಶ್ ಮಾಡಬೇಕು, ಅದು ನೆನಪಲ್ಲಿ ಬೇರೆ ಇಕ್ಕೊಬೇಕು ಅದನ್ನು. ಬಾಬಾ ಏನು ರೋದ್ನೆ ಗುರು, ಜಗಳ ಅದು ಇದು ಟಾಕ್ಸಿಕ್ಕು, ಅದೆಲ್ಲಕ್ಕಿಂತ ಸಿಂಗಲಾಗಿ ಬೆಸ್ಟು. ಆರಾಮ್ಸೆ ಇರ್ಬೇಕು ಹಿಂಗೆ. ಅದೇ ಹೇಳ್ತಾರಲ್ಲ, ಇದ್ರೆ ನೇಮ್ದಾಗಿ ಇರ್ಬೇಕು ಅವನ ಅಜ್ಜಿ, ಅಷ್ಟೇ ಕಾನ್ಸೆಪ್ಟ್ ನಮ್ಮದು. ನೋಡಿ, ಜಾಲಿ 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 ಎಲ್ಲ ಜಾಲಿ. ಚಿತ್ರದುರ್ಗದ ಮೇಲೆ ಹೋಗೋಣ, ಹತ್ರ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಪಾಪ ಪೆಟ್ರೋಲ್ ಕೊಟ್ಟರಲ್ಲ ಅವರು. ಆ್ಯಕ್ಚುಲಿ ಹುಲಿಯೂರ್ದುರ್ಗ ಒಂದು ಸ್ಟೋರಿ ಹೇಳಬೇಕು ನಿಮಗೆ. ಒಂದು ಟೈಮ್ ಟ್ರಿಪ್ ಹೋಗ್ತಾ ಇದ್ವಿ ಮೈಸೂರಿಗೆ, ನನ್ನ ಫ್ರೆಂಡ್ ಗಾಡಿ, ನನ್ನ ಫ್ರೆಂಡೇ ಓಡಿಸ್ತಿದ್ದ. ಸಾಹಸ ಸಿಂಹ ಸಾಂಗ್ ಹಾಕ್ಕೊಂಡು ಸೈಕಾಗಿ ಹೋಗ್ತಾ ಇದ್ವಿ. ಸಡನ್ನಾಗಿ ಹಂಸ್ ಬಂದ್ಬಿಡ್ತಪ್ಪ, ನೋಡಿಲ್ಲ ಅರ್ತು ಗುರು ಗಾಡಿ. ಅಬ್ಬಾ ಫ್ರಂಟಲ್ಲಿ ನಾನೇ ಕೂತಿದ್ದು, ಫೋನ್ ಹಂಗೆ ಚಿಲ್ಲ ಪಿಲ್ಲಿ. ಆ್ಯಂಡ್ ದೆನ್ ಗಾಡಿ ಆರ್ತು, ನಾವು ಏನಾಗಿಲ್ಲಪ್ಪ ಸದ್ಯ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಗಾಡಿ ಸ್ಟಾಪ್ ಆಯಿತು. ವೈ ಬ್ರೋ ಅಂತ ತೆಗೆದು ಇಳಿದು ನೋಡಿದ್ವಿ, ಗಾಡಿ ಇಂಜಿನ್ ಸೀಸ್ ಆಗಿತ್ತು. ಬಿಕಾಸ್ ಕೆಳಗಡೆ ಹಂಸಿಗೆ ಹೊಡೆದ್ಬಿಟ್ಟಿತ್ತು ಆ ಫಿಲ್ಟ್ರ್ ಎಲ್ಲ ಹೊಡೆದು ಆಯಿಲೆಲ್ಲ ಲೀಕಾಗಿ ಲಾಸ್ಟಾಗಿ ಬಂದು ನಿಂತ್ಕೊಂತಪ್ಪ. ಆಮೇಲೆ ಅರ್ಲಿ ಮಾರ್ನಿಂಗ್ 5:30 ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದು ಯಾರೋ ಮೆಕ್ಯಾನಿಕ್ ಸಿಕ್ಕಿರ, ಅವನು ಪಾಪ ಬೆಂಗಳೂರೆಲ್ಲ ಹೋಗಿದ್ದ ಅನಿಸುತ್ತೆ. ಅಲ್ಲಿಂದ ಅವ್ನು ಕರೆಸಿ ಮಾಡಿ ಅಲ್ಲಿಂದ ಟವ್ ಮಾಡಿಸಿ ಗ್ಯಾರೇಜ್ಗೆ ಹಾಕಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಹೆಂಗಿದ್ರು ಸೀಸ್ ಆಗೋಗ್ಬಿಟ್ಟಿದೆ, ಯೋಚನೆ ಮಾಡಿದ್ರು ಮತ್ತೆ ಬರೋಲ್ಲ, ಹೆಂಗಿದ್ರು ರೆಡಿ ಮಾಡಿಸ್ಲೇಬೇಕು. ಸೊ ಯಾಕೆ ಚಿಂತೆ ಮಾಡೋದು, ಹೋಗ್ತಾ ಇದ್ವಿ, ಏನೇ ಆದ್ರೂ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಬಸ್ ಹತ್ತಿದ್ವಿ. KSRTC ಬಸ್ ಹತ್ಕೊಂಡು ಎಲ್ಲ ಸ್ಟಾರ್ಟ್ ಆಯಿತು. ಕೂತ್ಕೊಂಡು ಇನ್ನೇನು ಗಾಡಿ ಓಡಬೇಕು, ಅದು ಸ್ಟಾರ್ಟ್ ಆಗ್ತಾಯಿಲ್ಲ. ಅಲ್ಲ ಸಡನ್ ನಮ್ಮ ಹುಡುಗರು ರಿಯಾಕ್ಷನ್ ನೋಡಬೇಕಿತ್ತು ಗುರು. ಅಬ್ಬಾ ಅಲ್ಟಿ. ಸುಮ್ಮನೆ ಆಮೇಲೆ ಹಿಂಗೆ ಹೋಗಿ ಮೈಸೂರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ಎಲ್ಲ ಕ್ಲಿಯರ್. ಇದೊಂದು ಸ್ಟೋರಿ ನಮ್ಮದು. ಈ ಥರ ಇದಾವೆ ತುಂಬ ಸ್ಟೋರಿ ಇದೆ. ಮಾಮ ಜಿಗ ಅನಿಸ್ತಾವನು. ಮೈಸೂರು ನಜ್ಜಿನ ಅದು ಎಷ್ಟು ಸಲ ಹೋಗೋಕ್ಕೂ ಬೇಜಾರಾಗಲ್ಲ. ಮೈಸೂರಿಗೆ ಒಂಥರ ಹೆವಿ ಇಷ್ಟ ಮೈಸೂರು ಅಂದರೆ ನನಗೆ. ಕ್ರೇಜಿ ಆ ಖಾಲಿ ರೋಡ್ಗಳು, ಆ ಬಸ್ಗಳು, ಆ ಟಾಂಗ ಗಾಡಿ, ಆ ಕ್ಲಿಯರ್ ವೆದರು, ಕ್ಲೀನಾಗಿರೋ ಸಿಟಿ, ಆ ಅರಮನೆ, ಆ ಸರ್ಕಲ್ಗಳು, ಎಲ್ಲೇ ಸುತ್ತಾಕೊಂಬಂದು ಆ KR ಸರ್ಕಲ್ಗೆ ಬರೋ ರೋಡು, ಆ ಬೆಟ್ಟ, ಅದು ಸಖತ್ ಫೀಲು. ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ಜಿಗುಪ್ಸೆ ಬಂದ್ಬಿಟ್ಟು ಮೈಸೂರಲ್ಲಿ ಅಷ್ಟು ಕ್ಲಿಯರ್ ಆಗಿರೋ ಸಿಟಿ ನೋಡಿದ್ರೆ ಒಂಥರ ಖುಷಿ, ಮನ್ಸಿಗೆ ನೆಮ್ಮದಿ. ಬೇಕು ಹೋಗ್ಬೇಕು. ಆಲ್ರೆಡಿ ನಮ್ಮ ಟೀಮ್ ಎಲ್ಲ ಹೋಗಿರ್ತಾರೆ, ಸೇರ್ಕೊಂಡಿರ್ತಾರೆ ಅಲ್ಲಿ ಮೈಸೂರಿಗೆ. ನಮ್ಮದೇ ಲೇಟ್ ಆಗ್ತಾ ಇರೋದು. ಸೊ ಆದಷ್ಟು ಬೇಗ ರೀಚ್ ಆಗ್ಬೇಕು ಮೈಸೂರಿಗೆ. ಇದು ರೋಡು ಚೆನ್ನಾಗಿದೆ. ಇನ್ನೂ 89 ಕಿಲೋಮೀಟ್ರು, ಸಾರಿ ಬೆಂಗಳೂರಿಗೆ, ಅದು ಇನ್ನೂ ಮದ್ದೂರು 5 ಕಿಲೋಮೀಟ್ರ್ ಇದೆ ಬಸ್ಸು. ಯಾಕೋ ಎನ್ಫೀಲ್ಡಲ್ಲಿ ಹೆವಿ ಟೈಮ್ ತೊಗೊಳ್ತೈತೆ ಅನಿಸ್ತೈತಲ್ಲ. ನನ್ನ ಗಾಡೀಲಿ ಹೋಗಿದ್ರೆ ಇಷ್ಟೊಂದು ಅನಿಸ್ತಾರೆ, ಬೋರಿಂಗ್ ಅನಿಸ್ತಾ ಇರಲಿಲ್ಲ. ಬೋರಿಂಗ್ ಅಂತಲ್ಲ, ಸ್ವಲ್ಪ ಟೈಮ್ ತೊಗೊಳ್ತಾ ಇದೆಯಲ್ಲ, ಯಾಕೆ ಎಲ್ಲಿ ಮಿಸ್ ಆಗ್ತಾ ಇದೆ. ಎತ್ತಿನ ಗಾಡಿ ನೋಡೋಕ್ಕೆ ಒಂದು ಖುಷಿ. ಅನ್ನಲ್ಲ ಆ ಪಾತ್ರ ಇಂಡಿಕೇಟರ್ ಹಾಕೊಂಡು 20ಕ್ಕೆ ಬತ್ತು ಅನ್ಕಣಲಿ. ಅಯ್ಯ
ಇವ್ನ್ಯಾವನ ಸೆಡೆ ನನ್ನ ಮಗ ಅಂತಿಮೆ ಅಂದಮೇಲೆ ಅಲಾಡ್ಸ್ಕೊಂಡು ರೈಡಲ್ಲಿ ಇರ್ತಾರೆ, ಆಮೇಲೆ ಸಡನ್ನಾಗಿ ಎಳೆದ್ಬಿಡೋದು. ಆಮೇಲೆ ಟೂ ವೀಲರ್ ಅವರು ನೋಡ್ಕೊಂಬರಲ್ಲ, ನೀವು ಟೂ ವೀಲರ್ ಅವ್ರು ನುಗ್ಗಾಡಿಸ್ಬಿಡ್ತೀರ ಹಂಗೆ ಹಿಂಗೆ ಅಂತ ನಮಗೆ ಫೋರ್ಸ್ ಕೊಡೋದು. ಹಿಡಿದು ಫೈನ್ ಹಾಕ್ಬಿಡ್ತಾರೆ. ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ನೆಮ್ಮದಿಯಾಗಿ. ನೋಡಿ ರೋಡು ಬಾ 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 ಅಂತ ಕರೀತಾ ಇದೆ, ಆದರೆ ಪಾಕೆಟ್ ಹೇಳ್ತಾ ಇದೆ ಬೇಡ ಬೇಡ ಬೇಡ, ಕಾಸಿಲ್ಲ ಬೇಡ, ಪೊಲೀಸವ್ರಿಗೆ ಫೈನ್ ಕಟ್ಟಬೇಕಾಗುತ್ತೆ ಅಂತ. ನೋಡಿ ಲಾ ಕೊಡು, ಎಂಟ್ರಿ ಪ್ರಾಬಿಹೇಟೆಡ್. ಬೈಕು, ಆಟೋ, ಟ್ರ್ಯಾಕ್ಟರು ಆರ್ JCB. ನಾನು ಬರೋಕ್ಕಿಲ್ಲ, ನಾನು ಸರ್ವಿಸ್ ರೋಡಲ್ಲೇ ಹೋಗ್ತೀನಿ. ನೋಡಿ ಅವಾಗಲೇ ಫೈನ್ ಹಾಕ್ತಾರೆ ಹೈವೇನಲ್ಲಿ ಸ್ಪೀಡ್ ಹೋಗೋದು ಅಂತ ಹೇಳಿದ್ನಲ್ಲ. ನೋಡಿ ಇಲ್ಲಿದೆ ನೋಡಿ ಪೋಲು, ಎಲ್ಲ ಕ್ಯಾಮ್ರಾ, ಎಲ್ಲ ಲೈನ್ಸ್ಗಳಿಗೂ ಕ್ಯಾಮ್ರಾ ಇದೆ ನೋಡಿ. ಈ ಸೋಲಾರ್ ಸಿಸ್ಟಮ್ಮು ಎನಿ ಟೈಮ್ ಆನ್ ಇರುತ್ತೆ, ನೈಟು ಡೇ ಎಲ್ಲ ಟೈಮು. ನೋಡಿ ಗಾಡೀಲಿ ಬರೋರು ಅಂದರೆ ಎಸ್ಪೆಷಲಿ ಫೋರ್ ವೀಲರಲ್ಲಿ ಬರೋರು ನೋಡ್ಕೊಂಡು ಬನ್ನಿ ಮೈಸೂರು ಹೈವೇಲಿ. ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ, ಹುಡುಗಿ ಜೊತೆ ಬಂದಿದ್ದೀವಿ, ಜಾಲಿಯಾಗಿ ಹೆವಿ ಸ್ಪೀಡ್ ಇಡೋಣ ಹಂಗೆ ಹಿಂಗೆ ಅಂದ್ಕೊಂಬಂದ್ರೆ ಇನ್ಕ್ಲೂಡಿಂಗ್ ಸೀಟ್ ಬೆಲ್ಟು, ಹೈ ಸ್ಪೀಡು ಎಲ್ಲದಕ್ಕೂ ಫೈನ್ ಹಾಕ್ತಾರೆ. ನನ್ನ ಫ್ರೆಂಡ್ ಒಬ್ಬ ಫೈನ್ ಕಟ್ಟಿದ್ದಾನೆ, ಆ ಎಕ್ಸ್ಪೀರಿಯನ್ಸ್ ಬೇಸಲ್ಲಿ ಹೇಳ್ತಾ ಇದ್ದೀನಿ. ಮಂಡ್ಯ ಗಾಯ್ಸ್, ವೆಲ್ಕಮ್ ಟು ಮಂಡ್ಯ, ಸಕ್ಕರೆ ನಾಡು ಮಂಡ್ಯ. ನೋಡಿ ಎತ್ತಿನ ಗಾಡಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಹಳ್ಳಿ ವೈಬು. ಮಂಡ್ಯ ಅಂದರೆ ನೆನಪಾಗದೆ ನನಗೆ ಎತ್ತಿನ ಗಾಡಿ ಎತ್ತಿನ ಗಾಡಿ ಆ್ಯಂಡ್ ದೆನ್ ಕಬ್ಬು. ನಾಳೆ ನಮ್ಮದು ಮಿಸ್ ಸೇವಂತಿ ನಾಟಕ ಇದೆ, ಆಮೇಲೆ ಅಡ್ರೆಸ್ ಎಲ್ಲ ಹೇಳ್ತೀನಿ. ಸೊ ಈ ಡ್ರಾಮಾ ಪರ್ಪಸ್ಸೇ ನಾನು ಬರ್ತಾ ಇರೋದು, ಸೊ ಈ ಡ್ರಾಮಾ ಪರ್ಪಸ್ಸೇ ನಾನು ಲಾಗ್ ಮಾಡ್ತಾ ಇರೋದು. ನಿಮಗೆ ಕಂಪ್ಲೀಟ್ ಸೀನ್ ಎಲ್ಲ ಕೊಡೋಕ್ಕಾಗಲ್ಲ, ಇಲ್ಲೆಲ್ಲ ಒಂದು ಸ್ವಲ್ಪ ಕ್ಲಿಪ್ಗಳು ಕೊಡ್ತೀನಿ. ಕಂಪ್ಲೀಟ್ ಸೀನ್ ಕೊಡೋಂಗಿಲ್ಲ, ಡ್ರಾಮಾದು ರೆಕಾರ್ಡೇ ಮಾಡೋಂಗಿಲ್ಲ ಆ್ಯಕ್ಚುಲಿ. ಎಲ್ಲೋ ಸೈಡಲ್ಲಿ ಒಂದು ಜಸ್ಟ್ ಒಂದು 10 ಸೆಕೆಂಡ್ ಕ್ಲಿಪ್ ಕೊಡ್ಬೋದು. ಮಿಸ್ ಸೇವಂತಿ ಪಕ್ಕ ಹಳ್ಳಿ ಹುಡುಗಿ ನಾಟಕ, ಸಿಟಿಗೆ ಬಂದುಬಿಟ್ಟು ಮಿಸ್ ಸೇವಂತಿ ಆಗೋ ಕತೆ. ಹಂಗೆ ಒಳ್ಳೆ ಕಾಮಿಡಿ ಸೀನ್ಗಳು ಇದ್ದಾವೆ, ಒಳ್ಳೆ ಮೆಸೇಜ್ ಇದೆ, ಎಲ್ಲರೂ ಬಂದು ನೋಡಿ. ಮಿಸ್ ಸೇವಂತಿ ನಮ್ಮ ಸಾಗರ್ ಸರ್ ಡೈರೆಕ್ಟ್ ಮಾಡ್ತಾ ಇರೋದು, ಮೈನ್ ಬರೆದಿರೋದು ಜಯನ್ ಕಾಕಿಣಿ ಅವರು ರೂಪಾಂತರ ಮಾಡಿರೋದು ಇದು ನಾಟಕ. ಮೈನ್ ಸ್ಟೋರಿ ಬರೆದಿರೋದು ಲರ್ನರ್ ಆ್ಯಂಡ್ ದೆನ್ ಬರ್ನಾರ್ಡ್ ಶಾ. ಹಾಯ್ ನೋಡಿ ಈ ಥರ ಹಾಯ್ ಮಾಡ್ತಾರೆ, ಹಾಯ್ ಮಾಡಿದ್ರೆ ಇಷ್ಟ. ಹಂಗೆ ನೋಡಿ ಎಷ್ಟು ಸ್ಮೈಲು, ಅವರು ಫೇಸಲ್ಲಿ ಸ್ಮೈಲ್ ಮಾಡಿಸ್ಬೇಕು ಗುರು. ಸ್ಯಾಡಿಸಮ್ ಏನು ಯಾವನ್ ಬೇಕಾದ್ರೂ ತೋರಿಸ್ತಾನೆ. ಒಬ್ಬರು ಫೇಸ್ ಒಬ್ರನ್ನ ನಗ್ಸೋದು, ಒಬ್ಬರನ್ನ ಸ್ಮೈಲ್ ಮಾಡಿಸೋದಿದೆಯಲ್ಲ, ಅದು ರಿಯಲ್ ಇರೋದು, ಅಂದರೆ ರಿಯಲ್ ಹೀರೋಯಿಸಮ್. ಸ್ಯಾಡಿಸಮ್ ಏನು ಗುರು, ಎಂತೆಂಥ ನನ್ನ ಮಕ್ಕಳು ತೋರಿಸ್ತಾರೆ. ಒಬ್ರು ನಗಿಸ್ಬೇಕು, ನಾವು ನಗಬೇಕು, ಒಬ್ರು ನಗಿಸ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ ಅಂದರೆ ಅಬ್ಬಾ ಟೆರರಿಸ್ಟ್ಗಳನ್ನೂ ಹಂಗೆ ಹಿಡ್ದು ಹಾಕಲ್ಲ ಗುರು ಪೊಲೀಸವರು, ಆ ರೇಂಜಿಗೆ ಹಿಡ್ದು ಹಾಕೊತಾರೆ. ಬಾಬಾ ಇಲ್ಲಿ ನೋಡಿ ಆರಾಮಾಗಿ ಓಡಾಡ್ತವ್ರು ಸಿಂಗಲ್ ಹೆಲ್ಮೆಟ್ ಇದು. ಇಲ್ಲಿ ನೋಡಿ ಅಣ್ಣ ಯಾರೋ ಸ್ಪ್ರಿಂಟಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಟ್ರಿಪ್ಸು. ಟೀ ಕುಡ್ಕೊಂಡು ಹೋಗ್ಬಿಡೋಣ, ಬೋರ್ ಆಗ್ತಾಯಿದೆ. ಬೈಕ್ ರೈಡಲ್ಲಿ ಟೀ ಕುಡಿಲಿಲ್ಲ ಅಂದ್ರೆ ಇದಕ್ಕೆ ಅವಮಾನ ನಮಗೆ. ಬಾ ಟೀ ಕೊಡು, ಒಂದು ಟೀ ಬಾ. ಓಕೆ ಬ್ರೋ, ಫಾಲೋ ಮಾಡಿ. ಥ್ಯಾಂಕ್ಸ್, ಸಿಗೋಣ ಬ್ರೋ. ಬಾಯ್ ಬ್ರೋ, ಬಾಯ್ ಅಣ್ಣ, ಬಾಯ್ ಬ್ರೋ, ಫಾಲೋ ಮಾಡಿ. ಗೈಸ್ ಟೀ ಕುಡಿಯೋಕೆ ಗಾಡಿ ಹಾಕಿದ್ದೆ, ಸ್ವಲ್ಪ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ದಾರೆ. ತುಂಬ ಜನ ಐಡಿ ಕೇಳಿದ್ರು, ಕೊಟ್ಟಿದ್ದೀನಿ. ತುಂಬ ಖುಷಿಯಾಗುತ್ತೆ. ಯೂಟ್ಯೂಬು ವ್ಲಾಗರಾ, ಯೂಟ್ಯೂಬಾ, ವೀಡಿಯೋ ಮಾಡ್ತೀರಾ, ಅದು ಇದು ಅಂತೆಲ್ಲ ಅಂತ ಕೇಳ್ತು. ಕ್ಯೂಟಾಗಿರುತ್ತೆ, ಅದೊಂಥರ ಪ್ರೌಡ್ ಮೂಮೆಂಟ್ ಆಗ. ಹೌದು ಅಂತ ಸಖತ್ತು ಫೀಲ್ ಅದು. ಅವಾಗ ಅವ್ರು ಕೇಳೋ ಟೈಮಲ್ಲಿ ಖುಷಿ ಆಗುತ್ತೆ ನಮಗೆ. ತುಂಬ ಜನ ಕೇಳ್ತಾರೆ, ಐ ಡಿ ತೊಗೊತಾರೆ, ಫಾಲೋ ಮಾಡ್ತಾರೆ. ಬ್ರೋ ಚೆನ್ನಾಗಿದೆ ಬ್ರೋ, ಎಲ್ಲಿ ಅವ್ರು ಬ್ರೋ, ಹಂಗೆ ಬ್ರೋ ಹಿಂಗೆ ಬ್ರೋ
ಕ್ಯಾಮ್ರಾ ಎಷ್ಟು ಬ್ರೋ, ಇದೆಷ್ಟು ಬ್ರೋ, ಅದು ಹಿಂಗೆ ಬ್ರೋ, ಇದು ಹಿಂಗೆ ಬ್ರೋ ಅಂತಾರೆ. ಅವ್ರದ್ದೇನೋ ಒಂಥರ ಇನ್ನೋಸೆನ್ಸ್ ಇದ್ರಲ್ಲಿ ಕೇಳ್ತಾರೆ. ಅದು ಹೇಳೋಕ್ಕೆ ಒಂಥರ ಖುಷಿ, ಬ್ರೋ ಹಿಂಗೆ ಬ್ರೋ ಇಷ್ಟ ಆಗುತ್ತೆ ಇದು ಅದು ಇದು ಅಂತ ಎಲ್ಲ. ನೈಸ್ ಗೈಸ್. ನಮ್ಮ ಟೀಮ್ಗೆ ಕಾಲ್ ಮಾಡಿದ್ದೆ, ಆಲ್ರೆಡಿ ಅವ್ರು ಮೈಸೂರು ಹೋಗ್ಬಿಟ್ಟವ್ರೆ. ನಾನು ಲೇಟ್ ಆಗಿಬಿಟ್ಟಿದೆ. ಲೊಕೇಶನ್ ಕಳಿಸ್ಕೊಂಡಿದ್ದೀನಿ ಫೋನ್ ಮಾಡಿ. ಗೋಕುಲಂ ಥರ್ಡ್ ಸ್ಟೇಜು ಮೈಸೂರು. ಸೀದಾ ಹೋಗ್ಬಿಟ್ರೆ ಹೋಗಿ ತಿಂಡಿ ಮಾಡಿಬಿಡ್ಬೇಕು, ಹೊಟ್ಟೆ ಅಂತ ಹಸಿತಾ ಇದೆ. ಓ ಇದು ಟಿಪ್ಪರು ಚೈಲ್ಡ್ಹುಡ್ಡಿಂದ ಇದನ್ನು ಒಳ್ಳೆ ವಿಲನ್ಗಳು ಯೂಸ್ ಮಾಡೋಕ್ಕೆ, ಆಕ್ಸಿಡೆಂಟ್ ಮಾಡೋಕ್ಕೆ ಯೂಸ್ ಮಾಡೋ ಥರ ಅದೇ ಥರ ತೋರಿಸ್ಬಿಟ್ಟವ್ರು ಫಿಲ್ಮಲ್ಲೆಲ್ಲ. ನಮಗೂ ಅದೇ ಫೀಲ್ ಇದೆ. ಇನ್ನು ಎಷ್ಟು ಚೆನ್ನಾಗಿದೆ ಗುರು ಮೈಸೂರು. ಟ್ರಾಫಿಕ್ ಇಲ್ಲ, ಏನಿಲ್ಲ, ಕ್ಲೀನಾಗಿ ಕೂಲಾಗಿದೆ. ಬೆಂಗಳೂರು ಆಗಿರೋ ಇದೇನೆ ತುಂಬ್ಕೊಂಡ್ಬಿಟ್ಟಿರೋ ಹಂಗೆ ಲೈನು. ಅಲ್ಲಿ ಅವ್ನು ತೋರಿಸ್ತಾ ಇರೋನು, ಒಬ್ಬ ಹಿಂಗೆ ಬರ್ತಾ ಇರೋನು, ಒಬ್ಬ ಹಾರಿಸ್ತಾ ಇರೋನು, ಹಿಂಗೆಲ್ಲ ಓಡಾಡೋರು. ಇಷ್ಟೆಲ್ಲ ಪೀಸಾಗಿರ್ತಿರಲಿಲ್ಲ. ಆರನ್ನು ಹೊಡೆದು ಡಸ್ಟು ಸೌಂಡು ಬಾ. ರಂಗರಾಜ್ಯೋತ್ಸವ ಸ್ವಾಗತ. ಥ್ಯಾಂಕ್ ಯು. ಚಿಟ್ಟಗಳೇನು ಗುರು, ಬಾಬಾ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.